ಎಮಿಷನ್ ಟೆಸ್ಟ್ಗೆ ಹಾಲೋಗ್ರಾಮ್ ಸ್ಟಿಕ್ಕರ್ ಅನ್ನ ಸಾರಿಗೆ ಇಲಾಖೆ ನೀಡದ ಕಾರಣದಿಂದಾಗಿ ಸವಾರರಿಗೆ ಭಾರಿ ಪ್ರಮಾಣದಲ್ಲಿ ಹೊರೆಯಾಗಿದೆ. ಹೊರ ರಾಜ್ಯಕ್ಕೆ ಹೋದ್ರೆ ವಾಹನ ಮಾಲೀಕರಿಗೆ 10,000 ದಂಡ ಪಾವತಿಸಬೇಕಾದಂತಹ ಪರಿಸ್ಥಿತಿ. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಇದೀಗ ಈ ವಿಚಾರವಾಗಿ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹೋಲೋಗ್ರಾಮ್ ಸ್ಟಿಕ್ಕರ್ ಅನ್ನ ಲಗತ್ತಿಸುವುದಕ್ಕೆ ಟೆಂಡರ್ ಕರೆದಿದೆ ಸಾರಿಗೆ ಇಲಾಖೆ. ವಾಹನ್ ಸಾಫ್ಟ್ವೇರ್ ಆದಷ್ಟು ಬೇಗ ನೀಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಈಗ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡಿದೆ ಸಾರಿಗೆ ಇಲಾಖೆ. ಎಮಿಷನ್ ಟೆಸ್ಟ್ನ ನಂತರ ಹೋಲೋಗ್ರಾಮ್ ಸ್ಟಿಕ್ಕರ್ ಅನ್ನ ನೀಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹೊರ ರಾಜ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ವಾಹನ ಮಾಲೀಕರಿಗೆ ದಂಡವನ್ನು ವಿಧಿಸಲಾಗ್ತಾ ಇತ್ತು. 10,000ವರೆಗೂ ಕೂಡ ದಂಡವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಇತ್ತು. ಸೊ ಈಗ ಈ ವಿಚಾರವಾಗಿ ಟೆಂಡರ್ ಅನ್ನು ಕರೆದಿದೆ ಸಾರಿಗೆ ಇಲಾಖೆ. ನಮ್ಮ ಸಾರಿಗೆ ಸಚಿವರಿಗೆ ಗಮನ ಸೆಳೆದೆ. ಸರ್, ಈ ಥರ ಸರಬರಾಜು ನಿಂತೋಗಿದೆ, ಎಲ್ಲ ಟೋಟಲ್ 400 ಅಂಗಡಿಗಳು ನಿಂತೋಗ್ಬಿಟ್ಟಿದೆ. ಸೊ ಅದರಿಂದ ನೀವು ಸರಬರಾಜು ಕೊಡಬೇಕು ಅಂತ ಅವ್ರ ಗಮನಕ್ಕೆ ತೊಗೊಂಬಂದೆ. ಮತ್ತು ನಮ್ಮ ಸಾರಿಗೆ ಆಯುಕ್ತರಿಗೆ ಮತ್ತು DS ಮಂಜುನಾಥ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ತಮ್ಮ ವರದಿ ಬಂದ ನಂತರ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ನಮಗೆ ಇವಾಗ 50 ಲಕ್ಷಕ್ಕೆ ಟೆಂಡರ್ ಕರೆದಿದ್ದಾರೆ. ಈಗಾಗಲೇ ಕಮಿಷನರೇಟ್ ಅವರ ಅವಧಿಯಲ್ಲಿ ಅಧಿಕಾರ ಅವಧಿಯಲ್ಲಿ ಅವರು ಒಂದು 5 ಲಕ್ಷ ಇಮಿಡಿಯೇಟು ನಮಗೆ ಕೊಟ್ಟಿದ್ದಾರೆ. ಇನ್ನು 50 ಲಕ್ಷ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.